ಗುಡ್ ಮಾರ್ನಿಂಗ್ ಮಗ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. ಗುರು, IPL ಸ್ಟಾರ್ಟ್ ಆಯಿತು ಗುರು. ಮ್ಯಾಚ್ ಟಿಕೆಟು ಎಲ್ಲಿ ಸಿಗುತ್ತೆ ಗುರು, ಎಷ್ಟಿರ್ಬೋದು ಗುರು ಪ್ರೈಸು ಅಂತ ಎಲ್ಲ ಕೇಳ್ತಾ ಇದ್ರಾ. ಅದಕ್ಕೋಸ್ಕರ ನಿಮ್ಗೊಂದು ಬಿಗ್ ಅಪ್ಡೇಟ್ ತಂದಿನಿ. ಅದನ್ನ ಏನು ಅಂತ ಹೇಳೋಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಈಗ ಸ್ಕ್ರೀನ್ ಮೇಲೆ ಯಾವ್ಯಾವ ಟೀಮು ಎಷ್ಟೆಷ್ಟು ಪ್ರೈಸು ಟಿಕೆಟ್ಗೆ ಅನೌನ್ಸ್ ಮಾಡಿದ್ದಾರೆ ಅಂತಂದ, ಅಂದರೆ ಮಿನಿಮಮಿಂದ ಮ್ಯಾಕ್ಸಿಮಮ್ವರೆಗೂ ಎಷ್ಟೆಷ್ಟಿದೆ. ಫಸ್ಟು ನೋಡಿ, ಸನ್ರೈಸರ್ ಹೈದರಾಬಾದು 500 to 11,719 rupees ಗುರು. ಸೆಕೆಂಡ್ ಒನ್ನು ರಾಜಸ್ಥಾನ್ ರಾಯಲ್ಸು 800 to 5,000ವರೆಗೂ ಫಿಕ್ಸ್ ಮಾಡಿದ್ದಾರೆ. ಥರ್ಡ್ ಒನ್ನು ಗುಜರಾತ್ ಟೈಟಾನ್ಸು 500 to 10,000 ಗುರು. ಲಕ್ನೋ ಸೂಪರ್ ಜಾಯಿಂಟ್ಸು 500 to 16,000, ಇದು ಜಾಸ್ತಿನೇ ಇದೆ. ಪಂಜಾಬ್ ಕಿಂಗ್ಸ್ ಆಲ್ಸೋ 950ರಿಂದ 8,500 ರೂಪಾಯಿಗಳು ಒಬ್ಬಬ್ಬ. ಡೆಲ್ಲಿ ಕ್ಯಾಪಿಟಲ್ಸು 850 to 18,000. ಕೋಲ್ಕತ್ತಾ ನೈಟ್ ರೈಡರ್ಸ್ 750 to 26,000. ಓಕೆ. ಮುಂಬೈ ಇಂಡಿಯನ್ಸು 900 to 9,200. ಇದರಲ್ಲೆಲ್ಲ ಕಡಿಮೆ ಅಂತ ಅಂದರೆ CSK ಅವ್ರದ್ದು ಮ್ಯಾಕ್ಸಿಮಮ್ಮೇ 1,500 to ಮಿನಿಮಮ್ 1,500 to ಮ್ಯಾಕ್ಸಿಮಮ್ 3,000ವರೆಗೂ ಇದ್ದಾರೆ ಗುರು. ಇದೆಲ್ಲದಕ್ಕಿಂತ ಒಂದು ಆಶ್ಚರ್ಯ ಅಂತಂದರೆ ನಮ್ಮ RCB ಅವ್ರದ್ದು ಗುರು. ಎಷ್ಟಿದೆ ಗೊತ್ತಾ ಗುರು ಪ್ರೈಸು? 2,100ರಿಂದ 30,000ವರೆಗೂ ಟಿಕೆಟ್ ಪ್ರೈಸ್ ಮಾಡಿದ್ದಾರೆ ಗುರು. ಇವರೇನು ಗುರು, ಮಿಡ್ಲ್ ಕ್ಲಾಸ್ ಅವರು ಸ್ಟೇಡಿಯಮ್ಗೆ ಹೋಗಿ ಟಿಕೆಟ್ ತೊಗೊಂಡು ಕ್ರಿಕೆಟ್ ನೋಡಬೇಕು ಅಂತ ಇದಾರಾ ಇಲ್ವಾ ಅನ್ನೋದೇ ಮರ್ತೋಗ್ಬಿಟ್ಟವ್ರು ಇವರು. ಈ ಥರ ಮೊದಲೇ RCB ಅವ್ರ ಮೇಲೆ ಕಂಪ್ಲೇಂಟ್ ಇದೆ. ಏನು ಲಾಸ್ಟ್ ಟೈಮ್ವರೆಗೂ ಟಿಕೆಟ್ನ ಹೋಲ್ಡ್ ಮಾಡಿ ಎಲ್ರಿಗೂ ಕಾಡಿಸ್ತಾರೆ ಅಂದ್ಬಿಟ್ಟು, ಅಂಥದ್ರಲ್ಲಿ ಇವಾಗ ಇಷ್ಟೊಂದು ಪ್ರೈಸ್ ಬೇರೆ ಇಟ್ಟಿದ್ದಾರೆ. ಬಟ್ RCB ಕ್ರೇಜ್ ಇದೆ ಹಂಗನ್ಬಿಟ್ಟು ಇಷ್ಟೊಂದು ಅಡ್ವಾಂಟೇಜಾಗಿ ತೊಗೊಂಡು ಇಷ್ಟೊಂದು ಪ್ರೈಸೆಲ್ಲ ಇಟ್ಟು, ಬಟ್ ಕ್ರೇಜ್ಗೆ ಬಾಪೆ ನೋಡ್ತಾರೆ ಎಲ್ಲರೂ. ಅದಕ್ಕೋಸ್ಕರ ಇಷ್ಟೊಂದು ಪ್ರೈಸು, ಇಷ್ಟೊಂದೆಲ್ಲ ಟಿಕೆಟ್ ಪ್ರೈಸ್ ನೋಡಿ ನಮ್ಮ ಜನಗಳು ಹೇಳೋದು ಒಂದೇ, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು. ಅಷ್ಟೊಂದು ದುಡ್ಡು ಕೊಟ್ಟು ಸ್ಟೇಡಿಯಮ್ಗೆ ಹೋಗಿ ಕ್ರಿಕೆಟ್ ನೋಡೋ ಬದಲು ಮನೇಲಿ TV ನೋಡ್ಕೊಂಡೇ ಇರ್ತೀವಿ. ಏನಂತೀರಾ? ಅಷ್ಟೇ.